ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಇವತ್ತಿನಿಂದ ಓದಲಿಕ್ಕೆ ಪ್ರಾರಂಭ ಮಾಡ್ತಿದ್ದೀನಿ. ಸಾರ್ಥ ಅನ್ನೋದು ಕ್ರಿಸ್ತಶಕ ಸುಮಾರು 8ನೇ ಶತಮಾನದ ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೀತು ಅಂತ ಕಲ್ಪಿಸಿಕೊಳ್ಳಬಹುದಾದಂತಹ ಸಂಗತಿಗಳನ್ನು ಆಧರಿಸಿ ಬರೆದಿರುವಂತಹ ಒಂದು ಕಾದಂಬರಿ. ಆನೆ, ಕುದುರೆ, ಹೇಸರು ಕತ್ತೆ ಅಥವಾ ನೂರಾರು ಗಾಡಿಗಳ ಮೇಲೆ ವಾಣಿಜ್ಯ ಪದಾರ್ಥಗಳನ್ನು ಹೇರಿಕೊಂಡು ವ್ಯಾಪಾರ ಮಾಡ್ತಾ ದೂರ ದೂರ ದೇಶಗಳಲ್ಲಿ ಸಂಚಾರ ಮಾಡೋದನ್ನು ಆ ಕಾಲದಲ್ಲಿ ಸಾರ್ಥ ಅಂಥೇಳಿ ಕರೀತಿದ್ರು. ನಮ್ಮ ದೇಶದ ಇತಿಹಾಸದ ಒಂದು ಸ್ಥಿತ್ಯಂತರ ಅವಧಿಯ ಈ ಕಾದಂಬರಿಯಲ್ಲಿ ಅಪೂರ್ವ ಅನುಭವ ಮತ್ತು ಪಾತ್ರಗಳು ಕೂಡ ಮೂಡಿಬಂದಿವೆ. ಆಳ ಮತ್ತು ವಿಸ್ತಾರವೂ ಆಗಿರತಕ್ಕಂತಹ ಐತಿಹಾಸಿಕ ಅಧ್ಯಯನದ ಅಡಿಪಾಯದ ಮೇಲೆ ಈ ವಿಶಿಷ್ಟ ಕಾದಂಬರಿ ನಿರ್ಮಾಣ ಆಗಿದೆ. ಈ ಕಥೆಯ ನಾಯಕ ನಾಗಭಟ್ಟ ಅಂತ ಹೇಳಿಬಿಟ್ಟು ಇವನು ಸಾರ್ಥದ ಮರ್ಮವನ್ನು ತಿಳಿಲಿಕ್ಕೆ ಅಂತ ಮನೆ ಮಾರನ್ನ ಬಿಟ್ಟು ಹೋಗ್ತಾನೆ. ಸಂಚಾರ ಪರಿಕ್ರಮ ಮಾಡ್ತಾನೆ ಜನಪದದ ಜೀವನಾಡಿ ಥರ ಇದ್ದಂತಹ ಹತ್ತಾರು ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರವೃತ್ತಿಗಳ ಪ್ರಭಾವಕ್ಕೆ ಒಳಗಾಗ್ತಾನೆ. ಅಚ್ಚರಿಯ ಜೀವನ ದರ್ಶನಕ್ಕೂ ಕೂಡ ಸಾಕ್ಷಿಯಾಗ್ತಾನೆ. ಬನ್ನಿ ಈಗ ಕತೆಗೆ ಹೋಗೋಣ. ಅರೆ ನಾಗಭಟ್ಟನ, ಹೇಗೂ ಅಷ್ಟು ದೂರ ಹೋಗ್ತಾ ಇದ್ದೀನಿ. ಮುಂದೆ 3 ದಿನದ ಹಾದಿ. ಕಾಶಿಗೆ ಹೋಗ್ಬಿಟ್ಟು ನಿನ್ನನ್ನು ಹುಡುಕೊಂಡು ಸುದ್ದಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನೀನು ಇಲ್ಲೇ ಸಿಕ್ಬಿಟ್ಟಿಯಲ್ಲ ಅಂತ ಹೇಳಿಬಿಟ್ಟು ನಾರಾಯಣ ದೀಕ್ಷಿತರು ನನ್ನನ್ನು ಗುರುತಿಸಿದ ತಕ್ಷಣವೇ ಹೇಳಿಬಿಟ್ರು. ನನಗೆ ನನ್ನ ಊರು, ನನ್ನ ಮನೆಗಳನ್ನು ಕಂಡಂತಹ ಸಂಭ್ರಮ ಆಯಿತು. ಅವರನ್ನು ನೋಡಿ ಸಂತೋಷದಿಂದ ನನ್ನ ಬಾಯಲ್ಲಿ ಮಾತೇ ಹೊರಡಲಿಲ್ಲ. ದೀಕ್ಷಿತ್ರೆ, ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಹೇಳಿಬಿಟ್ಟು ಸಂಭ್ರಮ ಮತ್ತು ಗೊಂದಲಗಳ ನಡುವೆ ನನ್ನ ನಾಲ್ಗೆ ಕೇಳಿತು. ಅವ್ರು ಹೇಳಿದ್ರು, ತಂದೆಯವರು ತೀರ್ಕೊಂಡ್ರು. ಅಸ್ಥಿಯನ್ನು ಪ್ರಯಾಗದಲ್ಲಿ ವಿಸರ್ಜಿಸಬೇಕು ಅಂತ ನಿಶ್ಚಯ ಮಾಡಿದೆ. ಒಂದು ಸಾರ್ಥ ಸಿಕ್ತು. ಅದರ ಜೊತೆಗೇನೆ ಈ ಮಥುರೆಗೆ ಬಂದೆ. ಇಲ್ಲಿಂದ ಪ್ರಯಾಗಕ್ಕೆ ನೇರ ದಾರಿ ಇದೆಯಂತೆ. ಹೇಗಿದ್ರೂ ಪ್ರಯಾಣಿಕರ ತಂಡಗಳು ಇರುತ್ತವೆ. ಈಗ ಪೂಜೆ ಮುಗಿಸಿ ಹೊರಡೋ ಒಂದು ತಂಡದ ಜೊತೆಗೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಹೇಳಿದ್ನಲ್ಲ, ಪ್ರಯಾಗದಿಂದ ಕಾಶಿಗೆ 3 ದಿನದ ನಡಿಗೆಯಂತೆ. ನಿನ್ನನ್ನು ಹುಡುಕ್ಬಿಟ್ಟು ಸುದ್ದಿ ಹೇಳಬೇಕು ಅಂತ ನಿಶ್ಚಯ ಮಾಡಿದ್ದೆ. ಆದರೆ ನೀನು ಇಲ್ಲೇ ಸಿಕ್ಬಿಟ್ಟೆ. ಊರಿಗೆ ಹಿಂತಿರುಗಿ ಹೋಗ್ತೀಯಾ ನೀನು, ಅಥವಾ ಕಾಶಿಗೆ ಹೋಗಲೇ ಇಲ್ವಾ? ನೀನು ಹೇಗೆ ಮಾಡಿದ್ರೂ ಅವಿವೇಕನೇನೆ. ಯಜ್ಞಭಟ್ಟರ ಮಗನಾಗಿ ನೀನು ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಹುದಾ ಅಂತ ಅವ್ರು ಕೇಳಿದ್ರು. ಕೊನೆ ಮಾತನ್ನು ಕೇಳಿ ನನಗೆ ಆತಂಕ ಆಯಿತು. ಈ ನಾರಾಯಣ ದೀಕ್ಷಿತರು ಯಾವಾಗಲೂ ಕಟು ಮಾತಿಗೆ ಹೆಸರಾದವರು. ನಬ್ರುಯಾತ್ ಸತ್ಯಮಪ್ರಿಯಂ ಅನ್ನೋಂತಹ ಹಿತೋಪದೇಶಕ್ಕೂ ಇವ್ರಿಗೂ ಬಹಳ ದೂರ. ಅಂದರೆ ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಂತ ಹೇಳಿದ್ರೆ ಅವರೇನು ಕೇಳೋರಲ್ಲ, ಆದರೆ ಹಾಗೆ ಸುಳ್ಳು ಹೇಳೋರು ಅಲ್ಲ. 60 ವರ್ಷಗಳನ್ನು, ಹೌದು ಲೆಕ್ಕ ಹಾಕಿದ್ರೆ ಸುಮಾರು 60 ವರ್ಷ ಆಗಿದೆ ಅವ್ರಿಗೆ. ಹೀಗೇನೆ ಬಾಳಿದ್ದಾರೆ ಅವರು. ಅರೆನೆತ್ತಿ ಬೊಕ್ಕಾಗಿದೆ, ಆದರೆ ಒಂದು ಹಲ್ಲು ಬಿದ್ದಿಲ್ಲ. ಏನಾಯಿತು ದೀಕ್ಷಿತ್ರೆ ಅಂತ ಆತಂಕದಿಂದ ನಾನು ಕೇಳಿದೆ. ಅವರು ಹೇಳಿದ್ರು, ವಿದ್ಯಾಭ್ಯಾಸ, ವಿಶೇಷ ಅಧ್ಯಯನ, ದೇಶಾಟನ ಇವುಗಳೆಲ್ಲ ಏನಿದ್ರು ಗೃಹಸ್ಥ ಆಗೋಕ್ಕೆ ಮೊದಲು ಮಾಡ್ಕೋಬೇಕು. ಆ ನಂತರ ಸ್ವಾಧ್ಯಾಯದಲ್ಲಿ ಸ್ವಸ್ಥಳದಲ್ಲಿ ಯಾವ ಹಿರಿಯ ವಿದ್ವಾಂಸರು ಲಭ್ಯರಿರ್ತಾರೋ ಅವರ ಮಾರ್ಗದರ್ಶನದಲ್ಲೇ ತೃಪ್ತಿ ಪಟ್ಕೊಂಡಿರಬೇಕು. ಆದರೆ ನೀನು ಈ ನಿಯಮವನ್ನು ಪಾಲಿಸಲಿಲ್ಲ, ಅವಿವೇಕವನ್ನು ಮಾಡಿಕೊಂಡೆ ಅಂತ ಅಂದರು. ಏನಾಯಿತು ದೀಕ್ಷಿತ್ರೆ ಅಂತ ನಾನು ಕೇಳಿದೆ. ಚಿಕ್ಕ ಪ್ರಾಯದ ಹೆಂಡತಿ ರಸಿಕರಾಜನ ವಜ್ರ, ವೈಢೂರ್ಯ ಈ ಥರ ಆಭರಣಗಳಿಗೆ ಮರುಳಾದ್ಲು. ಜೊತೆಗೆ ಬಸ್ರಿನೂ ಆದ್ಲು, ಮಗುನೂ ಹೆತ್ಲು. ಇದನ್ನೆಲ್ಲ ನೋಡಲಾರ್ದೆ ನಿಮ್ಮಮ್ಮ ಕೊರಗಿ ಪ್ರಾಣ ಬಿಟ್ಲು. ನಿನಗೆ ಎಲ್ಲಿ ಅಂತ ಹೇಳಿ ಕಳಿಸೋದು? ಅದು ಯಾರ ಕೈಲಿ ಹೇಳಿ ಕಳಿಸೋದು? ಕಾಶಿ ಏನು 4-6 ದಿನದ ಹಾದಿನಾ ಅಂತ ಅವ್ರು ಕೇಳಿದ್ರು. ನನ್ನ ಇಡೀ ಶರೀರವೇ ನಡುಗ್ಬಿಡ್ತು. ಯಮುನೆ ದಡದ ಆ ಕೃಷ್ಣ ಮಂದಿರ, ಬೆಳಗಿನ ವೇಳೆಯಲ್ಲಿ ಗಿಜಿಗುಟ್ಟುವಂತಹ ಭಕ್ತರು, ದೇವಾಲಯದ ಗಂಟೆಗಳ ನಡುವೆ ಕಿವಿ ಒಳಗಡೆ ನಿಶ್ಶಬ್ದ ತುಂಬಿಕೊಂಡ ಹಾಗೆ ಅನ್ನಿಸ್ತು. ಚಿಕ್ಕ ಪ್ರಾಯದ ಹೆಂಡತಿ ಅಂದರೆ ಯಾರು ಅಂತ ನಾನು ಕೇಳಿದೆ. ಇನ್ಯಾರಪ್ಪ? ನಿನ್ನ ಹೆಂಡತಿ ಶಾಲಿನಿ. ಬರೀ ಆಭರಣಗಳಿಗೆ ಮರುಳಾದ್ಲೋ ಅಥವಾ ಆ ರಸಿಕ ರಾಜನಿಗೆ ಮರುಳಾದ್ಲೋ ಗೊತ್ತಿಲ್ಲ. ಒಟ್ಟಲ್ಲಿ ಇಡೀ ಜಾತಿಗೇನೆ ಕೆಟ್ಟ ಹೆಸರು ತಂದ್ಲು.
ಕುಲದಿಂದ ಹೊರಗೆ ಹಾಕಿದ್ದಾರೆ. ಕೇರಿ ಇವರೆಲ್ಲ ಏನು ಇದ್ದಾರೆ ಗೊತ್ತಾ? ಅಮರುಕ ರಾಜನಿಗೆ ಶಾಲಿನಿ ಮೇಲೆ ಕಣ್ಣು ಬಿತ್ತು. ಅವಳು ರಾಜ ಸಂಪರ್ಕಕ್ಕೆ ಮನಸ್ಸೋದಳು. ನಿನ್ನನ್ನು ದೀರ್ಘಕಾಲ ಊರಿನಿಂದ ಹೊರಗೆ ಕಳಿಸಿದ್ರೆ ತಾವು ಸಂಘ ಬೆಳೆಸೋದು ಸುಲಭ ಅಂತ ಹೇಳಿಬಿಟ್ಟು ನಿನ್ನ ತಲೆಯಲ್ಲಿ ಕಾಶಿಯಲ್ಲಿ ವ್ಯಾಸಂಗ ಮಾಡೋ ಹುಚ್ಚನ್ನು ಅವನೇ ತುಂಬದ, ನಿನ್ನನ್ನು ಸಾಗ ಹಾಕ್ದ. ಪೆದ್ದಂಬಟ್ಟ ನೀನು, ಅವನ ತಂತ್ರಕ್ಕೆ ಬಲಿಯಾದೆ. ಈ ಥರ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನಿಜ ನಿನಗೆ ಗೊತ್ತಿರಬೇಕಲ್ವಾ? ಈಗ ಕಾಶಿಯಿಂದ ಹಿಂತಿರುಗ್ತಾ ಇದೀಯಾ? ನೀನು ಊರು ಬಿಟ್ಟು 4 ವರ್ಷದ ಮೇಲೆ ಆಯ್ತಲ್ವೇ ಅಂತ ಕೇಳಿದ್ರು. ನನ್ನ ಮನಸ್ಸು ಬೇರು ಕಳ್ಕೊಂಡ ಎಳೆ ಸೊಸಿ ಥರ ಮುರುಟು ಹೋಗಿತ್ತು. ರೆಪ್ಪೆ ಆಡಿಸೋಕ್ಕೂ ಶಕ್ತಿನೇ ಇಲ್ಲದ ಹಾಗೆ ತೆರೆದ ಕಣ್ಣುಗಳು ಹಾಗೆ ನಿಂತಿದ್ವು. ಅಷ್ಟರಲ್ಲಿ ಯಾರೋ ಒಂದಿಬ್ಬರು ಬಂದರು, ಹತ್ರ ನಿಂತ್ಕೊಂಡ್ರು. ದೀಕ್ಷಿತ್ರೆ, ಹೊತ್ತಾದರೆ ತಂಡ ಹೊರಟು ಬಿಡುತ್ತೆ ಅಂತ ಕೂಗಿದ್ರು. ಹೇಗೂ ಊರಿಗೆ ಹೋಗ್ತಾ ಇದೆಯಲ್ವಾ, ನಾನು ಹಿಂತಿರುಗಿದ ಮೇಲೆ ಸಂಸೋಣ ಅಂತ ಹೇಳಿಬಿಟ್ಟು ದೀಕ್ಷಿತರು ದೇವಸ್ಥಾನದ ಕಡೆಗೆ ಹೊರಟು ಹೋದರು. ಅವರು ಹೋಗೋ ತನಕ ನನ್ನ ಬುದ್ಧಿಗೆ ಬಡ್ದಿದ್ದ ಗರ ಇಳಿಲಿಲ್ಲ, ಆನಂತರವೂ ಇಳಿಲಿಲ್ಲ. ಯಮುನಾ ನದಿ ಆಚೆ ಕಡೆಯಿಂದ ಸೂರ್ಯ ಮೇಲೆ ಏರೋ ಹೊತ್ತಿಗೆ ತುಸು ಇಳಿದು ಇದು ಸಾಧ್ಯನಾ ಅನ್ನೋ ಒಂದು ಸಂಶಯ ನನ್ನ ಮನಸ್ಸಲ್ಲಿ ಮೂಡಿತು. ಉನ್ನತ ವ್ಯಾಸಂಗಕ್ಕೆ ನಾನು ಕಾಶಿಗೆ ಹೋಗ್ತಾ ಇದ್ದೀನಿ ಅನ್ನೋ ನೆಪವನ್ನು ಸಾರ್ಥದವರಿಗೆ ಮಾತ್ರ ಅಲ್ಲ, ಊರಲ್ಲೂ ಕೂಡ ಎಲ್ಲರ ಜೊತೆಗೂ ಹೇಳಬೇಕು ಅಂತ ಅಮರುಕ ರಾಜ ಮತ್ತು ನಾನು ಕೂಡಿ ನಿಶ್ಚಯ ಮಾಡಿದ್ವಿ. ಆಗ ಸಾರ್ಥದ ಒಳಮರ್ಮವನ್ನು ಅರಿಯೋಕ್ಕೆ ನಾನು ಹೋಗ್ತಾ ಇರೋದು. ನಮ್ಮ ರಾಜ್ಯದ್ದೇ ಒಂದು ಸಾರ್ಥವನ್ನು ಆರಂಭಿಸೋ ಯೋಜನೆ ಸದ್ಯಕ್ಕೆ ಯಾರಿಗೂ ತಿಳಿಬಾರ್ದು ಅಂತ ಹೇಳಿಬಿಟ್ಟು ತೀರ್ಮಾನ ಆಗಿತ್ತು. ಈ ತೀರ್ಮಾನ ಮಾಡಿದ್ದವನು ಕೂಡ ಅವನೇ ಆಗಿದ್ದ. ನಾನು ಇದಕ್ಕೆ ಬಲಿಯಾದೆ. ಅವನು ದ್ರೋಹ ಮಾಡ್ದ. ನನ್ನ ಹೆಂಡ್ತಿನೇ ಆಗಿದ್ದ ಶಾಲಿನಿ ನನಗೆ ದ್ರೋಹ ಮಾಡಿದ್ಲು. ನನ್ನಲ್ಲಿ ಈಗ ರೋಷ ಹೊತ್ತಿ ಉರಿತು. ಈಗಿಂದೀಗಲೇ ಊರಿಗೆ ಹೊರಟು ಬಿಡಬೇಕು. ಆ ಅಯೋಗ್ಯನ ಜುಟ್ಟು ಹಿಡ್ಕೊಂಡು ಇಂತಹ ಮಿತ್ರದ್ರೋಹ ಮಾಡಬಹುದೇನೋ ಅಂತ ಕೇಳಬೇಕು. ಅವನ ಎದೆಗೆ ನಾಟಿ ರಕ್ತ ಸುರಿಸಿ ಸಾಯಿಸೋ ಹಾಗೆ ಚೂರಿಯಿಂದ ಇರಿಬೇಕು. ಹಾಗೆಯೇ ಪತಿದ್ರೋಹ ಮಾಡಿದ ಶಾಲಿನಿಯನ್ನು ಕೂಡ ಇರಿದು ಸಾಯಿಸಬೇಕು. ಈ ಥರ ಕಲ್ಪನೆಗಳು ನನ್ನ ಮನಸ್ಸಿನಲ್ಲಿ ಮೂಡ್ತಾ ಹೋದ್ವು. ನಾರಾಯಣ ದೀಕ್ಷಿತ್ರನ್ನು ಹುಡುಕೊಂಡು ಹೋಗಿ ಉಳಿದ ವಿವರಗಳನ್ನು ವಿಚಾರಿಸೋ ಕುತೂಹಲನೂ ಕೂಡ ನನ್ನ ಮನಸ್ಸಿನಲ್ಲಿ ಹುಟ್ಟಲಿಲ್ಲ. ಅಲ್ಲಿಂದ ಅಲ್ಲಿಗೇನೆ ನನ್ನೂರು ತಾರಾವತಿಗೆ ಹೊರಟು ಬಿಡಬೇಕು ಅಂತ ಹೇಳಿಬಿಟ್ಟು ನನ್ನ ಮನಸ್ಸು ಹೇಳ್ತು. ಆದರೆ ಎದ್ದು ಹೆಜ್ಜೆ ಇಡೋಕ್ಕೆ ಬೇಕಾದ ಇಚ್ಛಾಶಕ್ತಿ ನನ್ನಲ್ಲಿ ಹುಟ್ಟಲೇ ಇಲ್ಲ. ಮನೆಗೆ ಹೋಗಿ ಪರಿಚಾರಕ ಬಡಿಸಿದ್ದನ್ನು ಉಣ್ಲಿಕ್ಕೂ ಆಗದೆ ಅರ್ಧಕ್ಕೆ ಬಿಟ್ಟು ಎದ್ದೆ. ಕೈ ತೊಳ್ಕೊಂಡು ಮಲಗೋ ಹೊತ್ತಿಗೆ ಸೇಡು ತೀರಿಸುವಂತಹ ರಭಸ ಕಡಿಮೆ ಆಯಿತು. ಏನೋ ಒಂದು ರೀತಿಯ ವಿಷಣ್ಣತೆ ಆವರಿಸ್ಕೊಂತು. ಅವನು ರಾಜ, ಅಂಗರಕ್ಷಕರಿಂದ ಸುತ್ತುವರೆದಿರೋನವನು. ಸುದ್ದಿ ತಿಳಿದು ನಾನು ಸೇಡು ತೀರಿಸ್ಕೊಳ್ಬಹುದು ಅನ್ನೋ ಎಚ್ಚರಿಕೆ ಅವನಿಗಿದ್ದೇ ಇರುತ್ತೆ. ನನ್ನನ್ನು ಹತ್ರಕ್ಕೂ ಸುಳಿಯೋಕ್ಕೆ ಅವನು ಬಿಡೋದಿಲ್ಲ ಅನ್ನೋದು ನನ್ನ ಅರಿವಿಗೆ ಬಂತು. ಇನ್ನು ಶಾಲಿನಿಯನ್ನಾದರೆ ಸಮಯ ಕಾಯ್ದು ಇರಿದು ಸಾಯಿಸಿಬಿಡಬಹುದು. ಅವನು ಮಿತ್ರದ್ರೋಹ ಮಾಡಿರೋ ಹಾಗೆ ಇವಳು ಪತಿದ್ರೋಹ ಮಾಡಿದಾಳೆ. ಅವಳನ್ನಾದರೂ ಕೊಂದರೆ ಅನ್ನೋ ಒಂದು ಕಲ್ಪನೆ ನನ್ನ ಮನಸ್ಸಲ್ಲಿ ತುಂಬಿಕೊಂತು. ಆ ಕಲ್ಪನೆಯನ್ನು ತೀವ್ರವಾಗಿ ಭಾವಿಸೋದ್ರಿಂದ ಏನೋ ಒಂದು ರೀತಿಯ ಸಮಾಧಾನನೂ ಸಿಗ್ತಾ ಹೋಯಿತು. ಆದರೆ ಇದೆಲ್ಲ 1-2 ದಿನ ಮಾತ್ರ. 3ನೇ ದಿನದ ಹೊತ್ತಿಗೆ ಆ ಕಲ್ಪನೆಯೂ ಕೂಡ ತೀವ್ರತೆಯನ್ನು ಕಳ್ಕೊಳ್ತು. ಕೊಲೆ ಕದ್ದು ಹೋಗಿ ನಿಸ್ಸಹಾಯಕ ಸ್ಥಿತಿಯಲ್ಲಿರೋಳನ್ನು ಆತ್ಮರಕ್ಷಣೆ ಮಾಡ್ಕೊಳ್ಳೋ ಅವಕಾಶವನ್ನೇ ಕೊಡದೆ ಮಾಡೋ ಕೊಲೆ. ಯಾಕೋ ನನ್ನ ಮನೋಧರ್ಮಕ್ಕೆ ಇದೆಲ್ಲ ಒಗ್ಗೋ ಕೆಲಸ ಅಲ್ಲ ಅಂತ ನನಗನ್ನಿಸ್ತು. ಆ ಅಮರುಕ ರಸಿಕ, ಅವನು ನನ್ನ ಸಮವಯಸ್ಕ, ನನ್ನ ಸಹಪಾಠಿ. ಬೇರೆ ಬೇರೆ ಹೆಣ್ಣುಗಳನ್ನು ಅರಸೋ ಪ್ರವೃತ್ತಿ ಇರೋನು ಅಂತಲೂ ನನಗೆ ಗೊತ್ತಿತ್ತು. ಆದರೆ ಹೀಗೆ ಪಾತ್ರ ವಿವೇಚನೆ ಇಲ್ಲದೆ ಸ್ನೇಹಿತನ ಮಡದಿ ಮೇಲೆ ಮನಸ್ಸನ್ನು ಹರಿಸಿ ಅವಳಾದ್ರೂ ಅನ್ನ ಬಟ್ಟೆ ನೆಮ್ಮದಿಯ ಜೀವನಕ್ಕೆ ಕಡಿಮೆ ಇಲ್ಲದ ದಾಂಪತ್ಯವನ್ನು ಬಿಟ್ಲಲ್ಲ, ವಜ್ರವೈಡೂರ್ಯಕ್ಕೆ ಮರುಳಾದ್ಲ ಅಥವಾ ರಾಜಸಂಘಕ್ಕೆ ಹಾತೊರದ್ಲ ಅನ್ನೋ ಒಂದು ಜಿಜ್ಞಾಸೆ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಹೋಯಿತು. ಇದಾದ 2ನೇ ರಾತ್ರಿ ಮಲ್ಕೊಂಡಾಗ ನಾನು ಊರು ಬಿಟ್ಟು ಹೊರಟ ಸಂದರ್ಭ ಮನಸ್ಸಿನಲ್ಲಿ ಸುರುಳು ಬಿಚ್ಕೊಳ್ತಾ ಹೋಯಿತು. ಇದಕ್ಕಾಗಿ ಕನಸು ಕಾಣ್ತಾ ಇದ್ದೆ. ನಾನು ಹುಡುಗನಾಗಿದ್ದಾಗಿಂದ ಕೂಡ ದೇಶಗಳನ್ನು ಸಂಚರಿಸಬೇಕು, ನದಿ ನದ ಹಳ್ಳ ತೊರೆ ಹೊಳೆಗಳನ್ನು ದಾಟಿಕೊಂಡು ಬೆಟ್ಟ ಗುಡ್ಡ ಅಡವಿಗಳನ್ನು ಹಾಯ್ದು ರಾಜ್ಯ ಸಾಮ್ರಾಜ್ಯಗಳ ಮುಖಾಂತರ ಪ್ರಯಾಣಿಸಿ ಹಳ್ಳಿ ಪಟ್ಟಣ ನಗರಗಳನ್ನು ನೋಡ್ತಾ ಹೋಗಬೇಕು. ಅದು ನಡಿಗೆಯಲ್ಲಿ. ಇಲ್ಲದೇ ಇದ್ದರೆ
ಕುದುರೆನಲ್ಲಿ. ಸಂಚಾರ ಅಂದರೆ ಇಷ್ಟು ಕಷ್ಟ ಅನ್ನೋದು ಆ ಬಾಲ್ಯದ ಕನಸುಗಳಿಗೆ ನನಗೆ ತಿಳಿದೇ ಇರಲಿಲ್ಲ. ತಿಳಿದಿದ್ದರೆ ಈ ಥರ ಕನಸು ಮೂಡ್ತಾ ಇರಲಿಲ್ವೋ ಏನೋ ಗೊತ್ತಿಲ್ಲ. ರಾಜಕುಮಾರನ ಜೊತೆಗೆ ಇನ್ನೊಂದು ಕುದುರೆಯನ್ನು ಹತ್ತಿ ನಮ್ಮದೇ ರಾಜ್ಯದಲ್ಲಿ ವೇಗವಾಗಿ ಓಡಿಸುವಾಗ ನಡುವೆ ಸಂಗ ತಪ್ಪಿ ಅಥವಾ ದಾರಿ ತಪ್ಪಿ ಯಾವ್ಯಾವ ದಿಕ್ಕಲ್ಲೋ ಅಲೆದು ಕಾಡು ಬೀಡುಗಳ ಬದಿಯಲ್ಲಿ ಸಾಗಿ ಕಾಡು ಜನರು ಅಥವಾ ಕೃಷಿಕರು ಯಾರಾದರೂ ಎದುರಾಗಿ ನೀವು ಯಾರು ಅಂತ ಕೇಳಿದಾಗ ರಾಜಕುಮಾರ ಆಮರುಕ ಸಿಂಹನ ಮಿತ್ರ ಅಂತ ಹೇಳಿದ ತಕ್ಷಣ ಅವರು ಸಲ್ಲಿಸುವಂತಹ ವಿಶೇಷ ಗೌರವ ವಿಧೇಯತೆಗಳ ಸೌಲಭ್ಯದ ಮೇಲೆ ಸವಾರಿ ಮಾಡ್ಕೊಳ್ತಾ ಇಲ್ದಿದ್ದಿದ್ರೆ ಈ ಥರ ಕನಸು ಮೂಡ್ತಾನೆ ಇರಲಿಲ್ವೇನೋ ನನ್ನಲ್ಲಿ. ಪ್ರಯಾಣ ಅಂದರೆ ಅಷ್ಟು ಸುಲಭ ಅಲ್ಲ ಅಂತ ಆನಂತರ ತಿಳಿಯಿತು. ಆದರೂ ಕೂಡ ಬಾಲ್ಯದಲ್ಲಿ ಹುಟ್ಟೋ ಕನಸುಗಳ ಬಣ್ಣ ಇಡೀ ಭವಿಷ್ಯದ ಅರ್ಥದ ರೀತಿಗಳನ್ನು ಸೂಕ್ಷ್ಮವಾಗಿ ವ್ಯಾಪಿಸ್ಕೊಳ್ಳುತ್ತೆ ಅಂತ ನನಗಾವಾಗ ತಿಳಿದಿರಲಿಲ್ಲ. ಆಮರುಕ ಮತ್ತು ನಾನು ಇಬ್ಬರು ಜೊತೆ ಮಾಡಿಕೊಂಡು ಸಾಮಾನು ಸರಂಜಾಮುಗಳ ಗಾಡಿ ಜೊತೆಯಲ್ಲಿ ನಮ್ಮ ಜೊತೆಗೂ ಕುದುರೆ ಏರಿದ ಭಟ್ಟರ ರಕ್ಷಣೆಯಲ್ಲಿ ಮಾಹಿಷ್ಮತಿಯ ಗುರುಕುಲಕ್ಕೆ ಕಳಿಸುವಾಗ ರಾಜ್ಯದ ಗಡಿಗಳಲ್ಲಿ ಅನಂತರ ತಂಗುದಾಣಗಳಲ್ಲಿ ಆಗ್ತಿದ್ದಂತಹ ಪರೀಕ್ಷೆ ತನಿಖೆ ರಹದಾರಿ ಕರ್ಮಗಳನ್ನೆಲ್ಲ ಅನುಭವಿಸಿದ್ರು ಕೂಡ ಅವನ್ನ ನೋಡ್ಕೊಳ್ಳೋಕ್ಕೆ ಅಂತ ಆಗ ರಾಜಾಧಿಕಾರಿಗಳಿದ್ರು. ಹಾಗಾಗಿ ಆ ಕೋಟಲೆಗಳು ನನ್ನ ಅನುಭವವನ್ನು ತಟ್ಟೇ ಇರಲಿಲ್ಲ. ತಟ್ಟಿದ್ರೆ ನಾನು ಒಪ್ಕೋತಾ ಇರಲಿಲ್ವೋ ಏನೋ ಗೊತ್ತಿಲ್ಲ. ಅವನು ಹೇಳಿದ್ದ, ಮಿತ್ರ ನಾಗಭಟ್ಟ, ನಮ್ಮ ರಾಜ್ಯದ ಸ್ಥಿತಿ ನಿನಗೆ ಗೊತ್ತಿದೆ. ಆ ಕುರಿತು ಹಲವು ಬಾರಿ ನಾವಿಬ್ಬರು ಮಾತು ಆಡಿದ್ದೀವಿ. ನಮ್ಮದು ಸಣ್ಣ ರಾಜ್ಯ. ಆ ಕಡೆ ಉತ್ತರದಲ್ಲಿ ಗುರ್ಜರ ಪ್ರತಿಹಾರರ ಸಾಮ್ರಾಜ್ಯ ಇದೆ. ಈ ಕಡೆ ದಕ್ಷಿಣದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಇದೆ. ಒಂದಲ್ಲ ಒಂದಿನ ನಾವು ಇವರಲ್ಲಿ ಯಾರಾದರೂ ಒಬ್ಬರು ಹೊಟ್ಟೆ ಒಳಗೆ ಹೋಗಬೇಕು, ನಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಳ್ಬೇಕು. ಇದು ಅಸಂಭವ ಏನೂ ಅಲ್ಲ. ಹಾಗೆ ಯಾರ ಸಾಮಂತ ಆಗಿರೋದು ನನಗೆ ಸಾಧ್ಯ ಇಲ್ಲ. ನಮ್ಮ ಸೈನ್ಯವನ್ನೇ ಬಲಪಡಿಸಿ ಉತ್ತರದಲ್ಲಿ ಅಷ್ಟು, ದಕ್ಷಿಣದಲ್ಲೊಂದಿಷ್ಟು, ಈ ಕಡೆ ನರ್ಮದೆವರೆಗೆ ಹೀಗೆ ಒತ್ತರಿಸ್ಕೊಂಡು ಬಲವಾಗಿ ನಾನು ನೀವು ವಿಸ್ತಾರದಲ್ಲಿ ಸಮಾನರಲ್ಲ ನಿಜ. ಆದರೆ ನಾನು ಯಾರ ಅಧೀನನೂ ಆಗಿರೋದಿಲ್ಲ, ಸ್ನೇಹಿತನಾಗಿರಬಲ್ಲೆ. ನನ್ನ ರಾಜ್ಯದ ಮುಖಾಂತರ ಯಾವ ಶತ್ರು ರಾಜನು ನಿಮ್ಮ ರಾಜ್ಯಕ್ಕೆ ನುಗ್ಗದ ಹಾಗೆ ರಕ್ಷಣೆ ಕೊಡಬಲ್ಲೆ ಅಂತ ಹೇಳೋ ಸ್ಥಿತಿಯನ್ನು ನಾನು ಮುಟ್ಟಬೇಕು. ಸಮಯ ಸಾಧಿಸಿದಾಗ ಸಹಾಯಕ್ಕೆ ಪ್ರತಿಯಾಗಿ ಆ ಕಡೆ ಅವನಿಗೋ ಅಥವಾ ಈ ಕಡೆ ಇವನಿಗೋ ಸೇರಿದ ನನ್ನ ಪಕ್ಕದ ಪ್ರಾಂತ್ಯಗಳನ್ನು ಸ್ನೇಹದಿಂದಲೇ ಬಿಟ್ಟುಕೊಡು ಅಂತಲೂ ಕೇಳಬೇಕು. ಇದೆಲ್ಲ ನನ್ನ ಅನಿಸಿಕೆ, ನೀನು ಏನಂತೀಯ ಅಂತ ಕೇಳಿದ್ದ. ಆಗ ನಾನು ಹೇಳಿದ್ದೆ, ಮಿತ್ರ ಆಮರಕ, ಕ್ಷಮಿಸು, ಆಮರಕ ಮಹಾರಾಜ ಅಲ್ಲ ಮಹಾರಾಜ ಅಂತ ನಾನು ತಿದ್ಕೊಳ್ತಾ ಇದ್ದಾಗ್ಲೇ ಅವನು ತಡೆದ. ನೋಡು, ನಾವಿಬ್ಬರೇ ಇರುವಾಗ ನೀನು ನನ್ನನ್ನು ಆಮರುಕ ಅಂತಲೇ ಕರಿಬೇಕು, ಅದೇ ನನಗೆ ಪ್ರೀತಿ ಅಂತ ಹೇಳಿದ್ದಕ್ಕೆ, ಸ್ನೇಹ ಅಂತರಂಗದಲ್ಲಿ ಇದೆ, ಯಾವಾಗಲೂ ಇರುತ್ತೆ. ಆದರೆ ಪಟ್ಟಾಭಿಷಕ್ತನಾದ ನಂತರ ಒಂದು ಕ್ಷಣನೂ ನೀನು ರಾಜಭಾವ ಇಲ್ಲದೆ ಇರೋ ಹಾಗಿಲ್ಲ. ಆ ಭಾವ ಇಲ್ಲದೆ ಯಾರೂ ನಿನ್ನ ಜೊತೆಗೆ ವ್ಯವಹರಿಸ ಹಾಗೋ ಇಲ್ಲ. ನೀನು ನನ್ನನ್ನು ಮಿತ್ರ ನಾಗಭಟ್ಟ ಅಂತಲೇ ಕರಿ, ಆದರೆ ನಾನು ನಿನ್ನನ್ನು ಮಹಾರಾಜ ಅಂತಲೇ ಹೇಳ್ತೀನಿ. ಅಷ್ಟಲ್ಲ, ಮಹಾರಾಜ, ರಾಜಾದಿರಾಜ, ಪರಮರಾಜಾದಿರಾಜ, ರಾಜಾದಿರಾಜರ್ಷಿ, ರಾಜರಾಜಾದಿರಾಜ, ಪರಮ ಭಟ್ಟಾರಕ ಅಂತ ಹೇಳಿಬಿಟ್ಟು ನಿನ್ನನ್ನು ನಾನು ಕರೆಯೋ ಹೊತ್ತು ಆ ದಿನ ಬರಲಿ ಅಂತಲೇ ನನ್ನ ಹಾರೈಕೆ. ಪ್ರತಿದಿನವೂ ನನ್ನ ಗೃಹ ಹೋಮದಲ್ಲಿ ಈ ಪ್ರಾರ್ಥನೆಯನ್ನು ಹೊತ್ಕೊಂಡೇನೆ ಒಂದು ದರ್ವಿ ಆಜ್ಯವನ್ನು ಅರ್ಪಿಸ್ತೀನಿ ಅಂತ ನಾನು ಹೇಳಿದಾಗ ಅವನ ಮುಖ ಎಷ್ಟು ಸುಪ್ರಸನ್ನವಾಯಿತಲ್ವಾ. ಸಾಯೋ ಮೊದಲು ಅಪ್ಪ ನನಗೆ ಒಂದು ಹಿತವಚನ ಹೇಳಿದ್ದ, ಮಗನೇ, ನೀನು ಯುವರಾಜನಿಗೆ ಪರಮಾಪ್ತ ಗೆಳೆಯ ಅಂತ ನನಗೆ ಗೊತ್ತು. ಆದ್ರಿಂದಲೇ ಈ ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಗದ್ದುಗೆ ಏರಿದ ನಂತರ ಅವನ ಜೊತೆಗೆ ಬಾಲ್ಯದ ಸಲಿಗೆಯನ್ನು ಒಂದು ಸಲವೂ ತೋರಿಸ್ಕೋಬೇಡ. ಅವನ ಅಧಿಕಾರವನ್ನು ಆಗಾಗ್ಗೆ ಹೊಗಳೋದನ್ನು ಕೂಡ ಮರಿಬೇಡ. ಅವನ ಅಧಿಕಾರ ಇನ್ನಷ್ಟು ಮೇಲೇರಲಿ, ಮತ್ತಷ್ಟು ವಿಸ್ತರಿಸಲಿ ಅನ್ನೋ ಹಾರೈಕೆಯನ್ನು ಆಗಾಗ್ಗೆ ಹೇಳ್ತಾ ಇರ್ಬೇಕು ನೀನು. ಇಷ್ಟು ವರ್ಷ ಸಿಂಹಾಸನದ ಸೇವೆ ಮಾಡಿದ ಅನುಭವದಿಂದ ಈ ಕೊನೆ ಬುದ್ಧಿವಾದವನ್ನು ನಿನಗೆ ಹೇಳ್ತಿದ್ದೀನಿ ಅಂತ ಅಪ್ಪ ಹೇಳಿ ಸತ್ರು. ಅವರು ಸತ್ತ 1.5 ವರ್ಷಕ್ಕೇನೆ ದೊಡ್ಡ ಮಹಾರಾಜರು ಕೂಡ ತೀರ್ಕೊಂಡ್ರು. ಆನಂತರ ನನ್ನ ಗೆಳೆಯ ಆಗಿದ್ದ ಈ ಅಮರುಕನಿಗೆ ಪಟ್ಟಾಭಿಷೇಕ ಆಯಿತು. ಬಾಲ್ಯದ ಸಲಿಗೆಯನ್ನು ಮುಂದುವರಿಸಕ್ಕೆ ಪ್ರಯತ್ನಿಸಿದವರು ಕೃಪಾ ನಷ್ಟವನ್ನು ಕೂಡ
ಅನುಭವಿಸಿದ್ರು. ಆದರೆ ನನಗೆ ಮಾತ್ರ ರಾಜಕೃಪೆಯ ಲಾಭ ವರ್ಧಿಸ್ತಾ ಹೋಯಿತು. ಈ ಮಹಾರಾಜ ನನಗೂ ಒಂದು ಬಿರುದು ಕೊಟ್ಟ, ಪಂಡಿತ ನಾಗಭಟ್ಟ ಅಂತ. ಹಾಗೆ ಮಾತು ಮುಂದುವರಿಸ್ದ, ನೀನು ಹೇಗೆ ಬೇಕಾದರೂ ಕರಿ, ನನಗೆ ಮಾತ್ರ ನೀನು ಬಾಲ್ಯದ ಗೆಳೆಯನೇನೆ. ಪಂಡಿತನಾದರೂ ಕೂಡ ನಿನ್ನನ್ನು ನಾನು ಸಲಿಗೆಯಿಂದಲೇ ಕರೀತೀನಿ. ಅಂತರಂಗದ ಕನಸುಗಳನ್ನೆಲ್ಲ ನಿನ್ನ ಜೊತೆಗೆ ಹಂಚ್ಕೋತೀನಿ. ನಮ್ಮ ಸೈನ್ಯ ಬಲವನ್ನು ವರ್ಧಿಸ್ಕೋಬೇಕಾದ್ರೆ ಅರ್ಥಬಲ ವರ್ಧನೆ ಆಗಲೇಬೇಕು. ನಮ್ಮ ಪ್ರಜೆಗಳು ಉತ್ಪಾದಿಸುವಂತಹ ಪದಾರ್ಥಗಳು ಹೊರಗೆ ಮಾರಾಟ ಆಗಬೇಕು. ಆದರೆ ಆ ಮಾರಾಟದ ಹಿಡಿತ ನಮ್ಮ ಕೈಯಲ್ಲಿರಬೇಕು. ನಮ್ಮ ರಾಜ್ಯದ ಒಂದು ಸ್ವಾರ್ಥವನ್ನು ಏರ್ಪಡಿಸಿ ಭರತಖಂಡವನ್ನೆಲ್ಲ ಸುತ್ತಿಸ್ಬೇಕು. ಸಾಧ್ಯ ಆದರೆ ನರ್ಮದೆ ಮೇಲಿಂದ ಹೊರಟು ಸಾಗರೋತ್ತರ ದೇಶಗಳಿಗೂ ಕೂಡ ವಾಣಿಜ್ಯವನ್ನು ವಿಸ್ತರಿಸಬೇಕು ಅನ್ನೋ ಒಂದು ಆಲೋಚನೆ ನನಗೆ ಹೊಳೆದಿದೆ. ಹಾಗೆ ನಮ್ಮ ರಾಜ್ಯದಲ್ಲಿ ನಮ್ಮವರಾದಂತಹ ವಣಿಜರು ಇಲ್ಲವೇ ಇಲ್ಲ. ಬೇರೆ ಬೇರೆ ರಾಜ್ಯಗಳ ಸಾರ್ತರ ಕೈಯಲ್ಲಿ ನಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಇದೆ ಅಂದ. ನಾನು ಹೇಳಿದೆ, ಮಹಾರಾಜ, ನೀವು ಹಾಕುವಷ್ಟು ಸುಂಕವನ್ನು ಬೇರೆ ಯಾವ ರಾಜರು ಹಾಕೋದಿಲ್ಲ. ನೀವು ಕಡಿಮೆ ಮಾಡದಿದ್ದರೆ ನಮ್ಮ ಸಾರ್ಥ ನಿಮ್ಮ ರಾಜ್ಯದ ಹೊರಗಿನ ದಾರಿ ಹಿಡಿಯೋ ಪರಿಸ್ಥಿತಿ ಆಗಿಬಿಟ್ಟಿದೆ. ನಮ್ಮ ಖರ್ಚು ವೆಚ್ಚ ಸಂಚಾರದ ಅಪಾಯಗಳನ್ನಾದರೂ ನೀವು ಪರಾಮರ್ಶಿಸಬೇಕು ಅಂತೆಲ್ಲ ಹೇಳಿದೆ. ಜೊತೆಗೆ ಇದು ಈ ಥರದ ಪ್ರಾರ್ಥನೆ ಭಾಷೆಯಲ್ಲಿ ಹಲವು ಸಾರ್ಥಗಳು ಬೆದರಿಕೆಗೂ ಹಾಕಿವೆ ಅಂತ ಹೇಳಿದೆ. ಆಗ ಅಮರುಕ ಹೇಳ್ದ, ನಿನಗೊಂದು ಕಾರ್ಯಭಾರವನ್ನು ವಹಿಸ್ತೀನಿ. ಮುಂದಿನ ಸಲ ನಮ್ಮಲ್ಲಿಗೆ ಬರುವಂತಹ ಸಾರ್ಥದ ಸಂಗಡ ನೀನು ಹೋಗಬೇಕು, ಅವ್ರ ಜೊತೆ ಬೆರಿಬೇಕು. ಆ ಸಾರ್ಥದ ಒಳ ಹೊರಗುಗಳನ್ನೆಲ್ಲ ತಿಳ್ಕೊಂಡು ಬರಬೇಕು. ಯಾವ ಯಾವ ಪದಾರ್ಥಗಳನ್ನು ಎಲ್ಲೆಲ್ಲಿಂದ ಕೊಂಡ್ಕೋತಾರೆ, ಎಲ್ಲೆಲ್ಲಿಗೆ ಮುಟ್ಟಿಸಿ ಮಾರ್ತಾರೆ, ಮೂಲ ಬೆಲೆ ಎಷ್ಟು, ಅಂತಿಮ ಬೆಲೆ ಎಷ್ಟು, ವಾಣಿಜ್ಯದ ಕೇಂದ್ರಗಳು ಯಾವ್ಯಾವು, ಪ್ರಯಾಣದ ಸಾಗಾಣಿಕೆಯ ಕಷ್ಟ ನಷ್ಟಗಳೇನು, ಯಾವ ಯಾವ ರಾಜ್ಯಗಳಲ್ಲಿ ಯಾವ ಲೆಕ್ಕದ ಕರ ಬೀಳುತ್ತೆ ಮೊದಲಾಗಿ ಪ್ರತಿಯೊಂದು ಸೂಕ್ಷ್ಮವನ್ನು ನೀನು ಗ್ರಹಿಸಿ ತರಬೇಕು. ನೀನು ಸೇರುವಂತಹ ಸಾರ್ಥದಲ್ಲಿ ಕಾರ್ಯಸ್ಥನಾಗಿ ಸೇರಿಕೊಂಡ್ರೆ ಎಲ್ಲ ವಿವರಗಳನ್ನು ತಿಳಿಯುವ ಅವಕಾಶ ನಿನಗೆ ತಾನಾಗೆ ಒದಗುತ್ತೆ ಅಂತ ಹೇಳಿದ್ದ. ಅಷ್ಟರಲ್ಲಿ ನಾನು ಮಧ್ಯೆ ಬಾಯ ಹಾಕಿದ್ದೆ, ಮಹಾರಾಜ, ಕಾಯಸ್ಥನಂಥ ಕೆಲಸವನ್ನು ಯಾರಾದರೂ ಹೊರಗವ್ರಿಗೆ ಕೊಡ್ತಾರಾ ಅಂತ ಕೇಳಿದ್ದಕ್ಕೆ ಆತ ಹೇಳ್ದ, ನೀನು ಹೇಳೋದು ಸರಿನೇ, ಅಲ್ಲದೆ ನೀನು ಅಧ್ಯಯನ ಮಾಡಿರೋದೆಲ್ಲ ವ್ಯಾಕರಣ, ತರ್ಕ, ವೇದ, ಧರ್ಮಶಾಸ್ತ್ರಗಳು. ಹಾಗೆಯೇ ಮುಖ ನೋಡಿದ್ರೆ ಇವನೊಬ್ಬ ವೈದಿಕ ಬ್ರಾಹ್ಮಣ ಅಂತ ಯಾರಾದರೂ ಸುಲಭವಾಗಿ ಗ್ರಹಿಸಿಬಿಡ್ತಾರೆ. ಆದ್ದರಿಂದ ಮಹಾಪಂಡಿತರನ್ನ ಅರಿಸ್ಕೊಂಡು ಕಾಶಿಗೆ ಹೊರಟಿರೋ ವಿದ್ಯಾಕಾಂಕ್ಷಿ, ಈತನನ್ನು ಕಾಶಿಗೆ ತಲುಪಿಸಿ ಅಂತ ನಾನು ರಾಜಾದೇಶ ಕೊಡ್ತೀನಿ. ದಾರಿಯಲ್ಲಿ ಈತನ ಆಹಾರಕ್ಕೆ ದಿನಸಿ ಧಾನ್ಯಗಳನ್ನು ನೀವೇ ಕೊಡಬೇಕು. ಅದಕ್ಕೆ ಇಲ್ಲಿಯ ಸುವರ್ಣ ನಾಣ್ಯಗಳಲ್ಲಿ ಬೆಲೆ ಕೊಡ್ತೀನಿ ಅಂತಲೂ ವ್ಯವಸ್ಥೆ ಮಾಡ್ತೀನಿ. ನೀನು ಚುರುಕು ಬುದ್ಧಿಯವನು, ಸಂಭಾಷಣಾ ಕುಶಲಿ, ಅವ್ರ ಜೊತೆಗೆ ಬೆರಿಬೇಕು. ವಾಣಿಜ್ಯದ ಮರ್ಮಗಳನ್ನೆಲ್ಲ ತಿಳ್ಕೊಳ್ಳೋದು ನಿನ್ನ ಹೊಣೆ. ಮುಂದೆ ನಮ್ಮ ರಾಜ್ಯದ ವಾಣಿಜ್ಯದ ಅಧ್ಯಕ್ಷ ಆಗುವಂತಹ ಹುದ್ದೆಯನ್ನು ಅಲಂಕರಿಸುವಂತಹ ಅವಕಾಶವೂ ಕೂಡ ನಿನ್ನದು. ಹಾಗೆ ನೀನು ಯಾವ ಉದ್ದೇಶದಿಂದ ಹೋಗ್ತಾ ಇದೆಯಾ ಅನ್ನೋದನ್ನು ಯಾರಿಗೂ ಹೇಳಬೇಡ, ಹಾಗೆ ನಿನ್ನ ಹೆಂಡತಿಗೂ ಹೇಳಬೇಡ ಅಂತ ಅವನಂದಿದ್ದ. ನಾವು ಉಜ್ಜಯಿನಿ ಮಾರ್ಗವಾಗಿ ಮಥುರೆಗೆ ಹೋಗ್ತೀವಿ. ತಕ್ಷಶಿಲೆಯಿಂದ ಕಾಶಿ, ಪಾಟಲಿಪುತ್ರಗಳ ಮಾರ್ಗವಾಗಿ ತಾಮ್ರಲಿಪ್ತಿಗೆ ಹೋಗೋ ನಮ್ಮದೇ ಬೇರೊಂದು ಸಾರ್ಥ ಅಲ್ಲಿ ಸಂಧಿಸುತ್ತೆ. ಭಟ್ಟ ಪಂಡಿತರೆ, ನಿಮ್ಮನ್ನು ಅವರ ವಶಕ್ಕೆ ಒಪ್ಪಿಸ್ತೀವಿ. ಅವರು ನಿಮ್ಮನ್ನು ಕಾಶಿಗೆ ತಲುಪಿಸ್ತಾರೆ. ಇಲ್ಲಿಂದ ನೇರವಾಗಿ ಕಾಶಿಗೆ ಹೋಗೋ ಸಾರ್ಥ ಪಥ ಇಲ್ಲ. ನಮ್ಮ ಸಾರ್ಥ ಅಂತೂ ಕಾಶಿಗೆ ಹೋಗೋದಿಲ್ಲ. ಆಗಬಹುದಾ ಅಂತ ಹೇಳಿಬಿಟ್ಟು ಆ ಮುಖ್ಯ ಸಾರ್ಥವಾಹರಾದ ಬುಧಶ್ರೇಷ್ಠಿ ಕೇಳಿದಾಗ ನನಗೆ ಅದನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿ ಇರಲೇ ಇಲ್ಲ. ಅಷ್ಟರಲ್ಲಿ ಈ ಸಾರ್ಥ ನನಗೆ ಒಗ್ಗಿಬಿಟ್ಟಿತ್ತು. ಎಷ್ಟೋ ಜನರ ಜೊತೆಗೆ ನನ್ನ ಸ್ನೇಹನೂ ಬೆಳೆದಿತ್ತು. ಸಾರ್ಥ ಅಂದರೆ ವ್ಯಾಪಾರಿ ಸರಕುಗಳನ್ನು ಹೊತ್ತು ಎತ್ತು, ಕತ್ತೆ, ಆನೆ, ಕುದುರೆ ಗಾಡಿಗಳು, ಅವುಗಳ ನಿರ್ವಹಣೆಯ ಆಳುಗಳು ಮಾತ್ರ ಇರ್ತಾರೆ ಅನ್ನೋ ಒಂದು ನನ್ನ ಕಲ್ಪನೆ ತುಂಬ ಸಂಕುಚಿತವಾಗಿತ್ತು. ನಮ್ಮ ಸಾರ್ಥದಲ್ಲಿ 200 ಎತ್ತಿನ ಗಾಡಿಗಳಿದ್ವು. ದಾರಿಯಲ್ಲಿ ಚಕ್ರದ ಅರೆಕಾಲುಗಳು ಅಥವಾ ಮೂಗಿ ಅಥವಾ ಇರುಚಿ ಮುರ್ಕೊಂಡ್ರೆ ಸರಿ ಮಾಡುವಂತಹ ಬಡಗೆಗಳಿದ್ರು. ಬಡಗೆ ಕೆಲಸವನ್ನು ಬಲ್ಲಂತಹ ಆಳುಗಳಿದ್ರು. ಚಕ್ರದ ಕಬ್ಬಿಣದ ಪಟ್ಟಿ ಬಿಚ್ಚಿಕೊಂಡ್ರೆ ಅದನ್ನು ಹಾಕುವಂತಹ ಕಮ್ಮಾರ ಕೆಲಸ ಬಲ್ಲವರು ಕೂಡ ಇದ್ದರು.
ಸಾಮಾನು ಹೊರಕ್ಕೆ ಅಂತ 10 ಆನೆಗಳಿದ್ವು. ಜನ ಮತ್ತು ಪದಾರ್ಥಗಳನ್ನು ಹೊರಕ್ಕೆ 75 ಕುದುರೆಗಳಿದ್ವು. 100 ಕತ್ತೆಗಳಿದ್ವು. ಬರೀ ವ್ಯಾಪಾರದ ಸರಕುಗಳಷ್ಟೇ ಅಲ್ಲ, ಅಷ್ಟು ಜನರಿಗೆ ಊಟಕ್ಕೆ ಬೇಕಾದಂತಹ ದಿನಸಿ ಧಾನ್ಯಗಳನ್ನು, ಮಾಂಸಕ್ಕೆ ಬೇಕಾದಂತಹ ಆಡು ಕುರಿಗಳನ್ನು ದಾರಿಯ ಹಳ್ಳಿ ಕಿರು ಪಟ್ಟಣಗಳಲ್ಲಿ ಅವರು ಕೊಳ್ತಾ ಇದ್ರು. ಬಿಡಾರ ಬಿಟ್ಟಲ್ಲಿ ಅಡುಗೆ ಮಾಡೋಕ್ಕೆ ಆಳುಗಳಿದ್ರು. ಗುಂಪಲ್ಲಿ ಎಷ್ಟು ಜಾತಿಗಳಿದೆಯೋ ಅಷ್ಟು ಜಾತಿಯ ಅಡುಗೆ ಆಳುಗಳಿದ್ರು. ತಮ್ಮ ಜಾತಿಯ ಅಡುಗೆಯವರು ಇಲ್ಲದೆ ಇದ್ದಾಗ ಒಬ್ಬೊಬ್ಬರು ತಾವೇ ಅಟ್ಟು ಉಂಡು ಉಳ್ದದನ್ನ ಕಟ್ಕೊಂಡು ನಡೀತಾ ಇದ್ರು. ಇಷ್ಟೆಲ್ಲ ಸರಕು ಸಂಪತ್ತುಗಳನ್ನು ದೋಚುವಂತಹ ದರೋಡೆಕಾರರಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಬಿಲ್ಲು ವಿದ್ಯೆ, ಕತ್ತಿ ವಿದ್ಯೆಗಳನ್ನು ನುರಿತಂತಹ ವೀರಭಟರ ಒಂದು ತಂಡ ಕೂಡ ಇತ್ತು. ಸಾರ್ಥದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಆಳು ಕೂಡ ಅಸ್ತ್ರ ಶಸ್ತ್ರಗಳಲ್ಲಿ ನಿಪುಣನಾಗಿರಬೇಕು. ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಪಟ್ಟಣವನ್ನು ಪ್ರವೇಶಿಸುವಾಗಲೂ ಕೂಡ ತಮ್ಮಲ್ಲಿರೋ ಸರಕಿನ ಲೆಕ್ಕವನ್ನು ಹೇಳಿ ಸುಂಕ ವಸೂಲು ಮಾಡ್ತಾ ಇದ್ದಾದರೂ ಕೂಡ ಅದಕ್ಕೆ ಪ್ರತಿಯಾಗಿ ಕಳ್ಳಕಾಕರರಿಂದ, ಕಾಡು ಮೃಗಗಳಿಂದ ರಕ್ಷಣೆ ಒದಗಿಸೋದು, ಸಂಚಾರ ಮಾರ್ಗಗಳನ್ನು ಸುಸ್ಥಿತಿಯಲ್ಲಿಟ್ಟು ದಾರಿಯಲ್ಲಿ ನೆರಳು, ತಂಗುದಾಣ ಮೊದಲಾದ ಸೌಕರ್ಯಗಳನ್ನು ಕಲ್ಪಿಸುವಂತಹ ತಮ್ಮ ಕರ್ತವ್ಯಗಳನ್ನು ಎಲ್ಲ ರಾಜರು ಪೂರೈಸೋದಿಲ್ಲ. ವಿದ್ಯಾರ್ಥಿಗಳು, ತೀರ್ಥಯಾತ್ರಿಕರು, ಪ್ರವಾಸಿಗರು, ನಟನಟಿಯರು, ಗಾಯಕರು, ವಾದಕರು, ಕಸರತ್ತು ಮೊದಲಾದ ಅಲೆಮಾರಿ ವೃತ್ತಿಯವರು, ಸಾಧು ಸನ್ಯಾಸಿಗಳು, ಧರ್ಮ ಪ್ರಚಾರಕರು ಮೊದಲಾಗಿ ದೂರ ಪ್ರಯಾಣ ಮಾಡೋರೆಲ್ಲರೂ ಕೂಡ ಒಂದಲ್ಲ ಒಂದು ಸಾರ್ಥದ ಜೊತೆಗೆ ಸೇರ್ಕೋತಾರೆ. ಹಾಗೆಯೇ ತಮ್ಮ ಊಟ, ತಿಂಡಿ, ನೀರು, ನಿದ್ದೆಗಳ ವ್ಯವಸ್ಥೆಯನ್ನು ಅವರವರೇ ಮಾಡ್ಕೊಳ್ತಾರೆ. ಆದರೂ ಕೂಡ ರಕ್ಷಣೆ ಮತ್ತು ಮಾರ್ಗದರ್ಶನಗಳಿಗೋಸ್ಕರ ಅವರು ಈ ಥರದ ಸಾರ್ಥಗಳನ್ನು ಆಶ್ರಯಿಸ್ತಿದ್ರು. ಸಾಧು ಸಂತರು, ನಟನಟಿಯರ ಮತ್ತು ತೀರ್ಥಯಾತ್ರಿಕರ ವೇಷದಲ್ಲಿ ಬಂದು ಸೇರಿಕೊಂಡು ಆಯಕಟ್ಟಿನ ಜಾಗದಲ್ಲಿ ಇಡೀ ಸಾರ್ಥವನ್ನು ದೋಚೋರ ಬೇಹುಗಾರಿಕೆ ಮಾಡ್ತಾ ಇರೋರು ಆಗಿರಬಹುದು ಅನ್ನೋ ಒಂದು ಅನುಮಾನ ಸಾರ್ಥವಾಹನರಿಗೂ ಕೂಡ ಇರ್ತಿತ್ತು. ಹಾಗಾಗಿ ಅವರುಗಳು ಇವರನ್ನ ಬಗೆ ಬಗೆಯಾಗಿ ಪರೀಕ್ಷೆ ಮಾಡ್ತಿದ್ರು. ನಮ್ಮ ಸಾರ್ಥದ ಜೊತೆ ಬರಬೇಕು ಅಂದರೆ ನಾವು ಹೇಳೋ ನೀತಿ ನಿಯಮಗಳನ್ನು ಚಾಚು ತಪ್ಪದೆ ಅನುಸರಿಸಬೇಕು, ರಸ್ತೆ ಕಡಿಬೇಕು ಮೊದಲಾದ ಕೆಲಸಗಳಲ್ಲಿ ನಮ್ಮ ಆಳುಗಳ ಜೊತೆ ಕೆಲಸ ಮಾಡಬೇಕು. ದಾರಿಯಲ್ಲಿ ದೊರೆಯುವಂತಹ ನೀರು, ಸೌದೆ ಮೊದಲಾದವುಗಳನ್ನು ನಮ್ಮ ಜನ ದನ ಬಳಸಿ ಉಳಿದ್ರೆ ಮಾತ್ರ ನೀವು ಬಳಸಬೇಕು. ಈ ಥರದ ಸಾರ್ಥವಾಹರು ಹಾಕುವಂತಹ ವಿಧಿಗಳನ್ನು ಹೊಸದಾಗಿ ಬಂದು ನಮ್ಮ ಜೊತೆ ಸೇರ್ಕೊಳ್ಳೋರು ಬೇರೆ ದಾರಿ ಇಲ್ಲದೆ ಒಪ್ಕೊಂಡ್ಲೇಬೇಕಾಗಿತ್ತು, ಮತ್ತೆ ಒಪ್ಕೊಂಡು ಹಾಗೆ ನಡೀಲೇಬೇಕಾಗಿತ್ತು. ಅದೊಂದು ಕಿರು ಭರತ ಖಂಡವೇ ಆಗಿತ್ತು. ಕಾವೇರಿ ಪಟ್ಟಣದ 4 ಜನ ರತ್ನ ವ್ಯಾಪಾರಿಗಳು, ಮಹಿಷ ಮಂಡಲದ ಒಬ್ಬ ಸನ್ಯಾಸಿ, ತಾವು ಹಿಂತಿರುಗ ಬರೋ ಸಂಭವ ಕಡಿಮೆ ಅಂತ ಗೊತ್ತಿದ್ರೂ ಕೂಡ ಬದರಿಕಾಶ್ರಮಕ್ಕೆ ಯಾತ್ರೆ ಹೊರಟಿದ್ದ ಪೈಠಣದ 2 ವೃದ್ಧ ಯಾತ್ರಿಕರು ಇದ್ರು. ಬದರಿಯ ಬ್ರಹ್ಮ ಕಪಾಲದಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದ್ರೆ ಸಾಕು, ಹಿಂತಿರುಗಿ ಬರೆದಿದ್ರೂ ಕೂಡ ಚಿಂತೆ ಇಲ್ಲ ಅನ್ನೋ ಒಂದು ನಿಶ್ಚಯವನ್ನ ನನ್ನ ಸಂಗಡ ಅವರುಗಳು ತಮ್ಮ ಹಲ್ಲುಗಳೆಲ್ಲ ಉದುರಿದ್ದ ಬೊಚ್ಚು ಬಾಯಿಗಳಿಂದ ಸಂಸ್ಕೃತದಲ್ಲಿ ಹೇಳಿದ್ರು. ದಾರಿ ಉದ್ದಕ್ಕೂ ಆಗಾಗ ಡೋಲ್ ಬಾರಿಸ್ಕೊಂಡು ಪದ ಹಾಡಿಕೊಂಡು ಜೊತೆಯವರು ರಂಜನೆ ಮಾಡ್ತಾ ಇದ್ದಂತಹ ಕಲ್ಯಾಣದ ಒಂದು ದೊಂಬರ ಕುಟುಂಬನೂ ನಮ್ಮ ಜೊತೆ ಇತ್ತು. ಇವರು ಬಾರಿಸ್ತಾ ಇದ್ದಿದ್ದು ನಮ್ಮ ಸಾರ್ಥದ ಎಲ್ಲರಿಗೂ ಕೇಳ್ತಿತ್ತು ಅಂತ ಏನಲ್ಲ. ಏಕೆಂದರೆ ಚಲನೆಯ ಕಾಲದಲ್ಲಿ ಎಲ್ಲರ ಗಮನವನ್ನು ಸೆಳೀಲಿಕ್ಕೆ ಸಾರ್ಥವಾಹಕರು ಮಾವುತನಿಗೆ ಹೇಳಿ ಆನೆಗಳಿಂದ ಗೀಳಿಡಿಸ್ತಿದ್ರು. ಒಮ್ಮೊಮ್ಮೆ ಅದು ಕೂಡ ಕೊನೆಯಲ್ಲಿ ಇದ್ದವ್ರಿಗೂ ಕೇಳಿಸ್ತಿರ್ಲಿಲ್ಲ. ಏಕೆಂದರೆ ಮುದುಕರು, ಮೋಟರು ಅಷ್ಟು ಹಿಂದೆ ಉಳಿದಿರ್ತಿದ್ರು. ಬಿಡಾರ ಬಿಟ್ಟಾಗ ಕೂಡ ದೊಂಬರ ಹಾಡು ಕುಣಿತಗಳು ದೊಡ್ಡ ಜಾತ್ರೆಯಷ್ಟು ವಿಸ್ತಾರಕ್ಕೆ ಕೇಳೋದಾದರೂ ಹೇಗೆ? ಇವರಲ್ಲದೆ ಅಂಗದವರು, ವಂಗದವರು, ಉತ್ಕಲ, ಕೋಸಲ ಮೊದಲಾದ ಮೂಲಗಳ ಹಲವು ಜನರು ಕೂಡ ಇದ್ರು. ಸಾರ್ಥದಲ್ಲಿ ಆಳುತನಕ್ಕೆ ಸೇರಿದವನಿಗೆ ಸ್ವಂತ ಊರು, ಕೇರಿ ಎಲ್ಲಿರಕ್ಕೆ ಸಾಧ್ಯ? ಒಮ್ಮೆ ಹೊರಟ್ರೆ ಹಿಂತಿರುಗೋದು ವರ್ಷಕ್ಕೋ 2 ವರ್ಷಕ್ಕೋ ಗೊತ್ತಿಲ್ಲ. ಅಂಥವನಿಗೋಸ್ಕರ ಊರಲ್ಲಿ ಯಾವ ಹೆಂಡತಿ ತಾನೇ ನಿಷ್ಠೆಯಿಂದ ಬಾಗಿಲು ಪತ್ರ ಪಡಿಸ್ಕೊಂಡು ಕಾಯ್ತಾ ಇರ್ತಾಳೆ? ಕೊನೆಗೆ ಅವನಿಗೆ ಸಾರ್ಥನೇ ಊರಾಗತ್ತೆ, ಅದೇ ಕೇರಿ ಆಗತ್ತೆ. ಅಪೂರ್ವಕ್ಕೆ ಮೂಲ ಊರಿಗೆ ಹೋದಾಗ ಕೂಡ ಶ್ರೇಣಿಯ ಉಗ್ರಾಣದ ಜಗಲಿನೇ ವಾಸಕ್ಕಾಗತ್ತೆ, ಶ್ರೇಷ್ಠಿಯ ಪಾಕಶಾಲೆನೇ ಊಟದ ದಿಕ್ಕು ಕೂಡ ಆಗಿಬಿಡತ್ತೆ. ಇಂಥ ಸ್ಥಿತಿಯಲ್ಲೂ ಕೂಡ ಸ್ವಂತ ಮನೆ, ಮಠ, ಅಣ್ಣ ತಮ್ಮಂದರು,
ಹೆಂಡತಿ ಮಕ್ಕಳನ್ನ ಉಳಿಸ್ಕೊಳ್ಳೋನು ನಿಜವಾಗ್ಲೂ ಅದೃಷ್ಟಶಾಲಿ. ಹೀಗೆ ನನ್ನ ಸ್ಥಿತಿಯ ನೆನಪು ಆಯಿತು ನನಗೆ. ನನ್ನ ಹೆಂಡತಿ ನಿಷ್ಠೆಯಿಂದ ಬಾಗಿಲು ಭದ್ರಪಡಿಸ್ಕೊಂಡು ಕಾದಿರಲಿಲ್ಲ. ಅಲ್ಲ, ಬಾಗಿಲನ್ನು ಸಡ್ಲ ಮಾಡ್ಕೊಳ್ಳೋಕೆ ಅಂತಲೇ ಅವಳು ನನ್ನನ್ನು ಕಳಿಸಿದ್ಲ ಅನ್ನೋ ಒಂದು ಭಾವನೆ ನನ್ನ ಅರಿವಿಗೆ ಬಂತು. ಪ್ರಿಯಕರ, ನಿಮ್ಮನ್ನು ಬಿಟ್ಟಿರೋದು ನನಗೆಷ್ಟು ಕಷ್ಟ ಅಂತ ಬಿಡಿಸಿ ಹೇಳಬೇಕಾ? ಆದರೆ ನಿಮ್ಮ ಅಭ್ಯುದಯಕ್ಕೋಸ್ಕರ ನಾನು ತ್ಯಾಗ ಮಾಡಲೇಬೇಕು. ಕಾಶಿಯಲ್ಲಿ ಕಲ್ತು ಬಂದು ಇಡೀ ರಾಜ್ಯದ ಧರ್ಮಾಧಿಕಾರಿಗಳಾಗುತ್ತೀರ ನೀವು, ಅದನ್ನು ನಾನು ನೋಡೋದು ಬೇಡವಾ ಅಂತ ಸಹಿಷ್ಣುತೆಯನ್ನು ತೋರಿಸ್ತಲೇ ಹೇಳಿದ್ಲು. ನಾನು ಹೋಗ್ತಾ ಇರೋದು ಕಾಶಿಗಲ್ಲ, ಸಾರ್ಥದ ರಹಸ್ಯಗಳನ್ನು ತಿಳಿದು ಬರೋಕ್ಕೆ ಅಂತ ಹೇಳಿಬಿಡೋಣವಾ ಅನ್ನೋಷ್ಟು ಪ್ರೀತಿ ನನ್ನಲ್ಲಿ ಉಕ್ಕಿತು. ಆದರೆ ನಾನು ಅಮಲಕನಿಗೆ ಕೊಟ್ಟಿದ್ದಂತಹ ರಹಸ್ಯಕ್ಕೆ ಬದ್ಧನಾಗಿದ್ದೆ. ಈ ಮೋಸ ನನಗಾಗಲೇ ತಿಳಿದಿದ್ದರೆ ನಾನು ಈ ಪ್ರವಾಸಕ್ಕೆ ಹೊರಡ್ತಾನೇ ಇರಲಿಲ್ಲ. ಹೊರಟಿದ್ರೂ ಕೂಡ ನಡೆದ ಘಟನೆಗಳನ್ನು ಇದುವರೆಗೂ ಪರಿಭಾವಿಸಿದ ರೀತಿಯಲ್ಲಿ ನೋಡ್ತಾನೂ ಇರಲಿಲ್ಲ. ಸಾರ್ಥದ ಆಳುಗಳೆಲ್ಲ ಅದೆಷ್ಟು ದೇಶಗಳನ್ನು, ಅದೆಷ್ಟು ನದಿ ನದಗಳನ್ನು, ಕಾಡು ಮೇಡುಗಳನ್ನು ನೋಡಿದ್ದಾರೆ. ಗಾಂಧಾರದಿಂದ ಗೌಡ ದೇಶದವರೆಗೆ, ಮಧ್ಯದ ಕೇಕೇಯ, ಮದ್ರ, ಪಾಂಚಾಲ, ಕುರು, ಜಾಂಗಲ, ಕೋಸಲ, ಶ್ರಾವಸ್ತಿ, ಹೀಗೆ ಎಷ್ಟೋ ದೇಶಗಳ ವೈಶಿಷ್ಟ್ಯಗಳು, ತಕ್ಷಶಿಲೆಯಿಂದ ರಾಮೇಶ್ವರದವರೆಗೂ ಇರುವಂತಹ ಹವಾಮಾನದ ಬದಲಾವಣೆಗಳು, ಸಸ್ಯ ಕೃಷಿ ವೈವಿಧ್ಯಗಳನ್ನು ತಿಳ್ಕೊಂಡಿರ್ತಾರೆ. ಮಾಹಿಷ್ಮತಿಯ ಮಹಾಪಂಡಿತ ಮಂಡನ ಮಿಶ್ರರ ಪಾಠಶಾಲೆಯಲ್ಲಿ ನಾನು ಕಲಿತಿದ್ದ ವಿದ್ಯೆನೇ ಬೇರೆ. ಇವರೆಲ್ಲರ ಸಂಗಡ ಕಲಿತು ಮಾತನಾಡಿ ಕಲಿತಿರುವಂತಹ ತಿಳ್ಕೊತಾ ಇರೋ ತಿಳುವಳಿಕೆನೇ ಬೇರೆ. ಕ್ರಮೇಣ ನನಗೆ ಈ ಸಾರ್ಥ ಜೀವನದಲ್ಲಿ ಪ್ರೀತಿ ಹುಟ್ಕೊತ ಹೋಯಿತು. ನಾನು ಕೂಡ ಒಂದಲ್ಲ ಒಂದು ದಿನ ಸಾರ್ಥವಾಹನೆ ಆಗಬೇಕು ಅನ್ನೋ ಒಂದು ಕನಸು ನನ್ನಲ್ಲಿ ಚಿಗುರು ಹೊಡಿತಾ ಹೋಯಿತು. ಪ್ರಿಯ ಕೇಳಿದ್ರೆ, ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.